ಓಕೆ, ಮಂಡ್ಯದ ನಾಗಮಂಗಲದ ಗಲಾಟೆಯ ಕಥೆಗಳಿನ್ನು ಮುಗಿದಂಗೆ ಇಲ್ಲ. ಗಣೇಶ ವಿಸರ್ಜನಾ ಮೆರವಣಿಗೆಯ ವೇಳೆ ನಡೆದ ಗಲಭೆ ಸ್ಥಳದಲ್ಲಿ ಬಂದಿರುವ ದೃಶ್ಯಾವಳಿಗಳು ಈಗ ಸದ್ದು ಮಾಡ್ತಾ ಇದೆ. ಹೇಗೆ ಪೊಲೀಸರು ಮೂಕ ಪ್ರೇಕ್ಷಕರಾದರು, ಸ್ಥಳೀಯರು ಸಹಾಯಕ್ಕಾಗಿ ಅಂಗಲಾಚಿದ್ರು, ಕೈಕೊಟ್ಟಿಕೊಂಡು ನಿಂತಿದ್ದರು. ಇತ್ತೀಚೆಗೆ 30 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀನಿ, ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ ಅಂತ ಯಾರೋ ಒಬ್ಬರು ಮನವಿ ಮಾಡೋ ದೃಶ್ಯ ಅದು ಯಾರೋ ಮೊಬೈಲಲ್ಲಿ ತೆಕ್ಕೊಂಡಿದ್ದಾರೆ. ಪೊಲೀಸರು ಸ್ಥಳೀಯರ ಮುಂದೆನೆ ಯಾವುದೋ ಸಾಧನಾ ಟೆಕ್ಸ್ಟೈಲ್ಸ್ ಅನ್ನೋ ಅಂಗಡಿಗೆ ಗಲಭೆಕೋರರು ಬೆಂಕಿ ಹಾಕಿದ್ದಾರೆ. CCTVಯಿಂದ ಹಾರೆಯಿಂದ ಅದನ್ನು ಒಡೆದು CCTVಯನ್ನು ಆಮೇಲೆ ಕೃತ್ಯವನ್ನು ಎಸಗಿದ್ದಾರೆ. ಈಗ ಅವರು ಬಂಧನಕ್ಕೆ ಒಳಗಾಗಿದ್ದಾರೋ ಇಲ್ವೋ ಇನ್ನೂ ನಂಗೆ ಗೊತ್ತಿಲ್ಲ. ಇಟ್ಸ್ ಎ ವ್ಯಾಂಡಲಿಸಮ್, ಅದರಲ್ಲಿನ ಅನುಮಾನನೇ ಇಲ್ಲ. ಅದರಲ್ಲಿ ಈಗ ಅವ್ರು ಅರೆಸ್ಟ್ ಆಗಿದ್ದಾರೋ ಇಲ್ವೋ ನನಗೆ ಐಡಿಯಾ ಇಲ್ಲ. ಈಗ 24 ಜನನೋ 36 ಜನನೋ 46 ಜನದಲ್ಲೋ ನೋ ಐಡಿಯಾ. ಅಶ್ವಥ್ ನಾರಾಯಣ ನಿಯೋಗ ಮಾಜಿ DCM ಅವ್ರದ್ದು ಇವತ್ತು ಭೇಟಿ ಕೊಟ್ಟಿದೆ. ಸತ್ಯ ಶೋಧನೆಯನ್ನು ಅವರೇನೋ ನಡೆಸಿದ್ದಾರೆ. ಗಲಭೆ ಹಿಂದೆ ಕಾಣದ ಕೈಗಳಿವೆ ಅಂತ ಆರೋಪ. ಕಾಣೋ ಕೈಯೋ ಕಾಣಿಸ್ಕೊಳ್ಳೋ ಕೈಯೋ ಕಾಣದೇ ಇರೋದು. ಈ ಬಗ್ಗೆ ಮುಖ್ಯಮಂತ್ರಿಗಳು ಮಾತ್ರ ಮಾತಾಡಿ ರಾಜ್ಯದಲ್ಲಿ ಎಲ್ಲೂ ಹೊತ್ತಿ ಉರಿಯುತ್ತಿಲ್ಲ, ಎಲ್ಲ ಕಡೆ ಶಾಂತವಾಗಿದೆ, ನಾಗಮಂಗಲದಲ್ಲಿ ಪೊಲೀಸ್ ನಿರ್ಲಕ್ಷ್ಯ ಆಗಿದೆ ಅಂತ ಇನ್ಸ್ಪೆಕ್ಟರ್ ಅಮಾನತ್ ಮಾಡಿ DYSP ವರ್ಗ ಮಾಡಿಬಿಟ್ಟಿದ್ದೀವಿ ಅಂತ. ವರ್ಗಾವಣೆ, 2 ಆಫೀಸರ್ಗಳದ್ದು ಮನೆಗೆ ಕಳಿಸೋದ್ರಿಂದ ಪರಿಸ್ಥಿತಿಗಳು ಹತೋಟಿಗೆ ಬರುತ್ತವೆ ಅಂತನೋ, ನಾನು ನಾಗಮಂಗಲದ್ದಲ್ಲ, ಈಗಲ್ಲ ಹತೋಟಿಗೆ ಬಂದಿದೆ. ಬಟ್ ಭಾವನೆಗಳ ವಿಚಾರದಲ್ಲಿ ಇದೆರಡೇ ಮಾಡಬಡುತ್ತೆ ಅನ್ನೋದಲ್ಲ. ಲಾಟ್ ಆಫ್ ಇಶ್ಯೂಸ್ ಒಂದಕ್ಕೊಂದಕ್ಕೆ ಲಿಂಕ್ ಆಗ್ತಿರೋಂಗೆ ಬರ್ತಾ ಇದೆ. ಮೆಲ್ಲಿಗೆ ನಿಧಾನಕ್ಕೆ ಆಗ್ತಾ ಇದ್ದಂಗಿದೆ. ಇದು ಸಣ್ಣಕ್ಕದೊಂದು ಟಾಕ್ ರೂಪವನ್ನು ಪಡೆಯುತ್ತೆ. ಏನಿದು ಹಿಂಗೆಲ್ಲ ನಡೀತಾ ಇದೆಯಲ್ಲ ಅಂತ. ದ್ಯಾಟ್ ಈಸ್ ಎ ಡೇಂಜರಸ್ ಟೈಮ್. ಬಟ್ ಜಾತಿ ಆಧಾರದಲ್ಲಿ ನಾವು ಯಾವುದನ್ನು ಬೇಕಾದ್ರೂ ನಿಭಾಯಿಸ್ತೀವಿ ಅನ್ನೋ ರಾಜಕಾರಣಿಗಳ ಪ್ರಶ್ನೆ ಬೇರೆ. ಸರ್, ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ, ಇವಾಗ ರೀಸೆಂಟ್ ಆಗಿ 30 ಲಕ್ಷ ಬಂಡವಾಳ ಹಾಕೋನೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ ಸರ್. ಇಷ್ಟ ಜನ ಇದೀರ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಸಮಗ್ರವಾಗಿ ತನಿಖೆ ನಡಿಬೇಕು, ಸತ್ಯ ಶೋಧನೆ ಆಗಬೇಕು, ಮಾಹಿತಿಗಳನ್ನ ಪಡಿಬೇಕು. ಕುಮ್ಮಕ್ಕನ್ನು ಕೊಟ್ಟಿರುವಂತ ವ್ಯಕ್ತಿಗಳು, ಹಿಂದೆ ಇರುವಂತಹ ಕೈಗಳು, ಕೇರಳದಿಂದ ವಿಶೇಷವಾಗಿ 2 ವ್ಯಕ್ತಿಗಳು ಈ ಆರೋಪ ಪಟ್ಟಿಯಲ್ಲಿರುವಂತದ್ದು ಊಟವನ್ನ ಈಗ ಸರ್ಕಾರ ಭರಿಸ್ತಾರ. ಇದನ್ನು ಬಹಳ ಸುದೀರ್ಘವಾಗಿ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕಿ ನಷ್ಟವನ್ನ ಭರಿಸೋದು ಹೇಗೆ. ನಾಗಮಂಗಲ ಶಾಂತವಾಗಿದೆ. ನಾವು ಅಲ್ಲಿ USP ಸಸ್ಪೆಂಡ್ ಮಾಡಿದ್ದೀವಿ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ. ಪೊಲೀಸ್ ಫೈಲೂರ್ ಇದೆ ಅಂತೇಳಿ ನಮ್ಗೆ ಗೊತ್ತಾದ ತಕ್ಷಣ ಮೇಲ್ನೋಟಕ್ಕೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಕೇರಳದ ಜನ ಯಾಕೆ ಅಲ್ಲಿ ಬಂದ್ರು? ನಾಗಮಂಗಲಕ್ಕೂ ಕೇರಳಕ್ಕೂ ಏನ್ ಸಂಬಂಧ? ಅಲ್ಲಿ ಕೆಲಸ ಮಾಡ್ತಿದ್ರು ಅಂತ ಸರ್. ಇಲ್ಲಿ ಬೇಕರಿಯಲ್ಲಿ ಒಂದು ಇದರಲ್ಲಿ ಕೆಲಸ ಮಾಡ್ತಿದ್ರು ಆ ಯುವಕರು ಅಂತ. ಅಲ್ಲಿ ಕೆಲಸ ಮಾಡಕ್ಕೆ ಅವತ್ತೇ ಬಂದ್ರು, ಹಿಂದಿಂದ ಮಾಡ್ತಿದಾರೋ ಅದಿನ ತನಿಖೆಯಲ್ಲಿ ಗೊತ್ತಾಗ್ಬೇಕು. ಬಟ್ ಸರ್, ಇಲ್ಲಿವರೆಗೂ ಸಚಿವರು ಹೇಳಿರೋ ಪ್ರಕಾರ ಸರ್ ಏನೋ ಅದು ಅವರ ಇದು ಈಗ ಶಾಂತವಾಗಿದೆ ನಾಗಮಂಗಲ, ಅದರಲ್ಲಿ ಅನುಮಾನ ಅಲ್ಲ. ಬಟ್ ಎಲ್ಲ ಈ ಘಟನೆಗಳು ಇದಷ್ಟೇ ಇಲ್ಲ, ತರಾವರಿ ಈ ಥರದ ಕೆಲವು ಘಟನೆಗಳೇನು ಮಾಡುತ್ತವೆ, ಕಾಮನ್ ಮ್ಯಾನ್ಗಳಲ್ಲಿ ಚರ್ಚೆಗಳಿಗೆ ಬಂದಾಗ ಅದು ಒಂದು ಅಭಿಪ್ರಾಯವನ್ನು ರೂಪಿಸ್ತಾ ಹೋಗುತ್ತೆ. ಬಟ್ ಅಲ್ಟಿಮೇಟ್ಲಿ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿಗಳಿಗೆ ಗೊತ್ತು, ಜಾತಿ ಆಧಾರದಲ್ಲಿ ಚುನಾವಣೆಗಳನ್ನು ನಡೆಸೋದಾದ್ರಿಂದ ಈ ಧರ್ಮ ಆಧಾರದಲ್ಲಿ ಒಂದು ವೇಳೆ ಬಹುಸಂಖ್ಯಾತರಾಗಿರೋ ಹಿಂದೂಗಳದ್ದು ಭಾವನೆ ಅದಂಗೆ ಆಗಿದ್ರು ನಮಗೇನು ಲಾಸ್ ಇಲ್ಲ ಅಂತ. ಯಾಕಂದರೆ ಒಟ್ಟಾಗಿ ವೋಟ್ ಹಾಕುವಂತಹ ಗುಣಲಕ್ಷಣಗಳನ್ನು ತೋರಿಸೋದು ಯಾವಾಗಲೂ ಮೈನಾರಿಟಿ ಕಮ್ಯುನಿಟಿಗಳು. ಅದು ಮುಸ್ಲಿಂ ಆದರೂ ಸರಿ, ಇನ್ನೊಂದಾದರೂ ಸರಿ, ಮತ್ತೊಂದಾದರೂ ಸರಿ, ಅವೇ ತೋರಿಸೋದು. ಹಾಗಾಗಿ ಅದ್ರ ಲಾಭ ಅವ್ರಿಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿರ್ಬೋದು. ಆದರೆ ಪೊಲೀಸರು ಇದನ್ನು ನೋಡಿಕೊಂಡು ಅದಕ್ಕೂ ಅವರು ಪೊಲೀಸ್ನವ್ರ ಮೇಲೆ ಕ್ರಮ ತಗೋಬೇಕು ಹೇಳ್ತಾರೆ. ಈಗ ಅಪ್ಪಿತಪ್ಪಿ ಆ ಪೊಲೀಸ್ ಅಲ್ಲಿ ಫೈರ್ ಮಾಡಬೇಕಾಗಿತ್ತು ಅಂತ ಇಟ್ಕೊಳ್ಳೋಣ, ಅಲ್ಲಿ ಫೈರಿಂಗ್ ಬಿಟ್ಟು ಇನ್ನೇನು ಜಾಗ ಇಲ್ಲ. ಅಲ್ಲಿ ಇಲ್ಲರೂ ಇವ್ರ ನಂಬರ್ ಇದ್ರೆ ನುಗ್ಗುಬಿಟ್ಟು ಲಾಠಿ ಚಾರ್ಜ್ ಮಾಡಬೇಕು ಇವರು. ಪೊಲೀಸ್ನವ್ರದ್ದು ಆರ್ಡರ್ಸ್ ಏನಿತ್ತೋ ಅಲ್ಲಿ ಯಾರಿಗೆ ಗೊತ್ತು? ಅವ್ರ ಆಫೀಸರ್ ಆರ್ಡರ್ ಏನಿತ್ತೋ, ಸುಮ್ಮನೆ ರೀ ಎಲ್ಲರೂ ಅದು ಎಷ್ಟೊತ್ತು ಮಾಡ್ತಾರೆ, ಮಾಡ್ಬಿಡ್ಲಿ ಒಂದು 15 ನಿಮಿಷ ಆಮೇಲೆ ಹೊಡೆದು ಕಳ್ಸೋಣ ಇತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಕಂಡುಹಿಡಿಬೇಕೀಗ. ಗುತ್ತಿಗೆದಾರರಿಗೆ ಜೀವ ಬೆದರಿಕೆ, ಜಾತಿ ನಿಂದನೆ ಆರೋಪದಲ್ಲಿ ಬಂಧನಕ್ಕೆ ಒಳಪಟ್ಟಿರುವ ಶಾಸಕ ಮುನಿರತ್ನ ಪೊಲೀಸ್ ಕಸ್ಟಡಿ ಅಂತ್ಯವಾಗಲಿದೆ. ನಾಳೆ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ. ಕೇಂದ್ರ ವಿಭಾಗದ DCP ಶೇಖರ್ ಟೆಕಣ್ಣನವರ್ ಖುದ್ದು ವಿಚಾರಣೆಯ ನೇತೃತ್ವವನ್ನು ವಹಿಸಿದ್ದಾರೆ. ವಿಚಾರಣೆಯಲ್ಲಿ ಇದು ನನ್ನ ಆಡಿಯೋ ಅಲ್ಲ ಅಂತ ಮುನಿರತ್ನ ಪುನರುಚ್ಚರಿಸಿದ್ದಾರೆ. ಇದೆಲ್ಲ ರಾಜಕೀಯ ಷಡ್ಯಂತ್ರ, ಮೂಡ, ನಾಗಮಂಗಲ ಗಲಭೆ ಕೇಸ್ ಡೈವರ್ಟ್ ಮಾಡಲು ನನ್ನನ್ನು ಬಲಿಪಶು ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸಂಜೆ ಹೊತ್ತಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಮಾಡಲಾಯಿತು. ಹೃದಯ ಸಂಬಂಧಿ ಚೆಕಪ್ ಅನ್ನು ಜಯದೇವ ಆಸ್ಪತ್ರೆಯಲ್ಲಿ ಮಾಡಲಾಯಿತು. ಇನ್ನು ಸರ್ಕಾರ
ಸರ್ಕಾರ ಮುನಿರತ್ನ ವಿಚಾರದಲ್ಲಿ ರಾಜಕೀಯ ದ್ವೇಷ ಸಾಧಿಸ್ತಾ ಇದ್ದು ಎಫ್ಎಸ್ಎಲ್ ಸಂಸ್ಥೆ ಮುಚ್ಚಿಬಿಡ್ಲಿ, ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ಇಲ್ಲ, ಅರೆಸ್ಟೂ ಮಾಡಿಲ್ಲ ಅಂತ ಪ್ರತಿಪಕ್ಷ ನಾಯಕ ಅಶೋಕ್ ಸಿಟಿ ರವಿ ಕಿಡಿಕಾರಿದ್ರು. ಮುನಿರತ್ನ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ಮಂತ್ರಿಗಳು, ಶಾಸಕರು, ನಾಯಕರು ಸಿಎಂಗೆ ಮನವಿ ಮಾಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುತ್ತಿಗೆದಾರ ಚೆಲುವರಾಜು ಮನೆಗೆ ಭೇಟಿ ಕೊಟ್ಟು ಧೈರ್ಯ ತುಂಬಿದ್ದಾರೆ. ಚೆಲುವರಾಜು ರಕ್ಷಣೆ ಕೇಳಿದ್ದಾರೆ, ಸರ್ಕಾರ ಕೊಡುತ್ತೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಕಂಪ್ಲೇಂಟ್ ಬಂದಿದ್ದು ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ನೋಟಿಸ್ ಕೊಡ್ತೀವಿ ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ತಿಳಿಸಿದ್ದಾರೆ. ರಾಯಚೂರಲ್ಲಿ PSI ಸತ್ರಲ್ಲ, ಕಂಪ್ಲೇಂಟ್ ಆಗಿ FIR ಆಗೈತಲ್ಲ, ಅವ್ರು ಕರ್ಕೊಂಡು CM ಅವರು ಅವ್ರ ಮನೆಯಲ್ಲಿ ಕಾಫಿ ತಿಂಡಿ ಕೊಡ್ಸೋದು ಎಷ್ಟು ಸರಿ? ಮುನಿರತ್ನಂ ಮಾತ್ರ ಸಡನ್ ಇಮ್ಮಿಡಿಯೇಟ್ ಆಗಿ ಎಲ್ಲಾ ಕೆಲಸ ಆಗೋಯ್ತು. ಫೋರೆನ್ಸಿಕ್ ಲ್ಯಾಬ್ ಕಳಿಸಿ ನೀವೇ ಹೆಂಗೆ ತೀರ್ಮಾನ ಮಾಡ್ಬಿಡ್ತಾರೆ? ಇವರೇ ತೀರ್ಮಾನ ಮಾಡ್ಬಿಟ್ಟವ್ರೆ, ಅವ್ರು ಅಂದಿರೋದ್ ನಿಜ ಅಂತ. ಹಂಗಾರೆ ಫೋರೆನ್ಸಿಕ್ ಲ್ಯಾಬ್ ನ ಮುಚ್ಚಿಬಿಡಿ, ಕ್ಲೋಸ್ ಮಾಡ್ಬಿಡಿ. ಅದು ಮುಚ್ಚಿಬಿಟ್ಟು ನೀವೇ ಎಲ್ಲ ತೀರ್ಮಾನ ಮಾಡಿ. ಮುನಿರತ್ನ ಪ್ರಕರಣದಲ್ಲಿ ಆಡಿಯೋ ನೋಡಿದಾಗ ಟೂಲ್ ಕಿಟ್ ಮಾಡಿದ್ದಾರೆ. ಹನುಮಂತರಾಯಪ್ಪ ಆಡಿಯೋ ನೋಡಿದಾಗ ಒಂದು ವೆಲ್ ಪ್ಲಾನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಕಾಂಗ್ರೆಸ್ ಶಾಸಕರಿಗೆ ಒಂದು ನ್ಯಾಯ, ಬಿಜೆಪಿ ಶಾಸಕರಿಗೆ ಒಂದು ನ್ಯಾಯನ. ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಯ್ತು, ಇವತ್ತಿನವರೆಗೂ ಬಂಧಿಸಲಿಲ್ಲ. ಮುಖ್ಯಮಂತ್ರಿಗಳು ಮನೆಯಲ್ಲಿ ಅವನಿಗೆ ಔತಣ ಕೂಟಕ್ಕೆ ಕರೆದು ಬಿರಿಯಾನಿ ಹಾಕಿ ಕಳಿಸಿದ್ರು. ಮುನಿರತ್ನ ಅವರು ಇಂಥ ರಾಜಕಾರಣಿಗಳು, ಇದು ಅವ್ರಿಗೆ ಶೋಭೆನೂ ತರೋದಿಲ್ಲ, ಜಾತಿ ಹಿಡಿದು ಬೈಯೋದಾಗ್ಲಿ. ಇನ್ನು ಈ ಬಂಧನವಾದ 2ನೇ ದಿನ ಪ್ರಕರಣಕ್ಕೆ ಇನ್ನೊಂದು ಟ್ವಿಸ್ಟ್ ಅಂತೆ. ಗುತ್ತಿಗೆದಾರ ಚೆಲುವರಾಜು ಎಂಬ ವ್ಯಕ್ತಿ ಹನುಮಂತರಾಯಪ್ಪ ಎಂಬ ಇನ್ನೊಬ್ಬ ವ್ಯಕ್ತಿಯ ಜೊತೆ, ಆತ ಯಾರು ವಾಟೆವರ್, ಅವ್ರ ಜೊತೆ ಮಾತನಾಡಿರುವ ಆಡಿಯೋ ವೈರಲ್ಲು. ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದ್ದು ನೀನೆಲ್ಲೂ ಹೋಗಬೇಡ, ನಿನ್ನ ಸಮಸ್ಯೆ ಬಗೆಹರಿಸುತ್ತೇನೆ ಅಂತ ಅವರು ಮಾತನಾಡಿದ್ದಾರೆ ಅಂತ ಆಡಿಯೋ. ಅದಕ್ಕೆ ಆ ಗುತ್ತಿಗೆದಾರ ಚೆಲುವರಾಜು ಹೇಳೋದು, ಹೌದು ನಾನು ಮಾತಾಡಿದ್ದೀನಿ, ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ, ಸಹಕರಿಸ್ತಾ ಇದ್ದೀನಿ, ತನಿಖೆ ಮುಗೀಲಿ, ಇನ್ನೂ ಆಡಿಯೋ ಇದೆ ಬಿಡುಗಡೆ ಮಾಡ್ತೀನಿ ಅಂತ ಮಾಡ್ಬೋದು, ಅದು ಅವ್ರ ಇಷ್ಟ. ಜೀವ ಬೆದರಿಕೆ ಇದೆ, ರಕ್ಷಣೆ ಕೇಳಿದ್ದೀವಿ ಅಂತ ಹೇಳಿದ್ದಾರೆ. ಚೆಲುವರಾಜು ಎಲ್ರಿ ನೆನ್ನೆ ಎಲ್ಲ ಫೋನ್ ಮಾಡಿದೆ, ಎತ್ತಲಿಲ್ಲ. ಅದ್ಯಾವುದೋ ಸಣ್ಣ ಇದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ? ಬಾ, ನಾನು ಅದು ಹೇಳಿ ವೇಲುಗೂ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡಿಸ್ತೀನಿ, ತಲೆ ಕೆಡ್ಸ್ಕೊಂಬೇಡ, ಎಲ್ಲೂ ಹೋಗ್ಬೇಡ ಬಾ. ನೀನು ನಮ್ಮ ತಾಲೂಕು ಒಕ್ಕಲಿಗರಾಗಿತ್ತು, ಸುಮ್ಮನೆ ಯಾವನ ಹತ್ರನೂ ಹೋಗಕ್ಕೇನು ಇದು ಮಾಡಕ್ಕೆ ಹೋಗ್ಬೇಡ, ಬಾಯಲ್ಲಿ ನೀನು ಅದು ಇದು ಮಾಡಿಸ್ತೀನಿ ಬಾ. DCP ಹತ್ರನೂ ಬೇಡ, ಕಮಿಷನರ್ ಹತ್ರನೂ ಬೇಡ, ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ, ಹೇಳ್ತೀನಿ ಬಾ. ಗೌರ್ಮೆಂಟ್ ನಮ್ದೈತೆ, ನೀನು ಯಾರ್ಯಾರ ಹತ್ರ ಹೋದ್ರೆ ನೀನು ಸಾಲ್ವ್ ಆಯ್ತದ? ಅದ್ರಲ್ಲೂ ನಮ್ಮ ನೀನು ನನ್ನ ತಾಲೂಕ್ನು ತಲೆ ಕೆಡ್ಸ್ಕೊಂಬೇಡ ಬಾ. ನೀನು ಆಡಿಯೋ ಇದು ಹನುಮಂತರಾಯಪ್ಪರದು ಅದೆಲ್ಲ ದಿಟ್ಟನೆ, ಅವ್ರು ಮಾತಾಡಿರೋದು ದಿಟ್ಟನೆ, ನಂದೇ ವಾಯ್ಸ್ ಸತ್ಯನೇ, ನಮ್ದೇನೆ ಅದು. ಇವರು ದುಡ್ಡು ಕೇಳಿರೋಂತ ಆಡಿಯೋ ನನ್ನ ಹತ್ರ ಇದೆ, ಇನ್ನು 2 ಇದೆ. ಇವಾಗ ಇನ್ವೆಸ್ಟಿಗೇಷನ್ ಇರೋದೇ, ನಾನು ಅದನ್ನ ನಾಳೆ ಬೆಳಿಗ್ಗೆ ನಾನು ರಿಲೀಸ್ ಮಾಡ್ತೀನಿ. ನಾನು ಇವಾಗ ಆಚೆ ಕಡೆ ಓಡಾಡ್ತೀನಿ, ಜೀವ ಭಯ ಇದೆ, ನನಗೆ ರಕ್ಷಣೆ ಬೇಕೇ ಬೇಕು. ನಿಮ್ ಕುಟುಂಬಕ್ಕೆ ರಕ್ಷಣೆ ಕೊಡ್ತೀನಿ, ನಮ್ಮ ಸರ್ಕಾರ ಇದೆ, ನೀವು ಧೈರ್ಯವಾಗಿರಿ ಅಂತ ನನಗೆ ಧೈರ್ಯ ತುಂಬಿದ್ದಾರೆ. ಓಕೆ, ಸೊ ಈಗ ಈ ಪ್ರಕರಣದಲ್ಲಿ ಕಾನೂನು ಅದರ ಕೆಲಸ ಮಾಡಬೇಕು. ಟ್ರೆಡಿಷನಲಿ ಈಗ ಅದು FSL ರಿಪೋರ್ಟ್ ಬರಬೇಕು. FSL ರಿಪೋರ್ಟ್ ಏನೇ ಬಂದ್ರೂ ನಾಳೆ ಅದು ಕೋರ್ಟಲ್ಲಿ ಇತ್ಯರ್ಥ ಆಗಬೇಕು. ಅದನ್ನು ಇವರೆಲ್ಲ ಎಲ್ಲವನ್ನೂ ಫೇಸ್ ಮಾಡಬೇಕು. ಈಗ ಹೇಗೆ ಆಡಿಯೋಗಳು ಹಿಂದೆ ಯಾವ್ದಾದ್ರು ಕಾಂಗ್ರೆಸ್ ಬಂದಾಗ ಇದು ನನ್ನ ಆಡಿಯೋ ಅಲ್ಲ ಅಂತಂತಾರೆ, ಹಾಗೆ ಇನ್ನೊಬ್ರು ನನ್ನ ಆಡಿಯೋ ಅಲ್ಲ ಅಂತಾರೆ. ಬಟ್ ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಇನ್ ಕೋರ್ಟ್ ವೆದರ್ ಕೋರ್ಟ್ ಕ್ಯಾನ್ ರಿಲೈ ಅಪಾನ್ ಎ ಆಡಿಯೋ ಎವಿಡೆನ್ಸ್ ಆರ್ ನಾಟ್. ಕ್ವಶನ್. ಚೆನ್ನಾರೆಡ್ಡಿ ಪ್ರಕರಣ, ಅದಕ್ಕೆ ಚೀಫ್ ಮಿನಿಸ್ಟರ್ ಉತ್ತರ ಕೊಡಬೇಕು. ಎಲ್ಲ ಅಟ್ರಾಸಿಟಿ ಕೇಸಲ್ಲೂ ಒಂದೇ ಥರ ನಡ್ಕೊಳ್ಳೋದಾದರೆ ಫೇರ್ ಅದುವೆ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ವಿಚಾರ, ಭಾಷೆ ಬಳಕೆಯಲ್ಲಿ ಎಲ್ಲರೂ ಎಚ್ಚರಿಕೆಯಿಂದಿರಬೇಕು, ಇನ್ಕ್ಲೂಡಿಂಗ್ ಮಿಸ್ಟರ್ ಮುನಿರತ್ನ ಆಗಿದ್ರು. ಅವ್ರು ಹೇಳಿದ್ರೆ ಇದು ಅವ್ರ ಆಡಿಯೋ ಆಗಿದ್ರೆ, ಹೇಗೆ ಈಗ ಪ್ರಜ್ವಲ್ ಕೇಸಲ್ಲೋ ಅಥವಾ ಸಿದ್ದರಾಮಯ್ಯನವ್ರದ್ರಲ್ಲೋ ಆಗಿದ್ರೆ ಅಥವಾ ದರ್ಶನ್ ಕೇಸಲ್ಲೋ ಆಗಿದ್ರೆ ಅಂತ ಆರೋಪಿ ಈ ಥರ ಹೇಳ್ತೀವೋ, ಹಾಗೆ ಈ ಕೇಸಲ್ಲೂ ಅವ್ರು ಹೇಳಿದ್ರೆ ಅವ್ರ ಆಡಿಯೋ ಆಗಿದ್ರೆ ಆ ರೀತಿಯ ಭಾಷೆ ಬಳಕೆ ಯಾರಿಗೂ ಒಳ್ಳೇದಲ್ಲ, ಅದು ಶೋಭೆ ತರಲ್ಲ. ಆಗಿದ್ರೆ ನನಗೆ ಗೊತ್ತಿಲ್ಲ ಆಗಿದೆಯೋ ಇಲ್ವೋ, ದಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬೈ ಕೋರ್ಟ್ ಅಗೇನ್. ಲೈಕ್ ದರ್ಶನ್ ಕೇಸಿಗ ದರ್ಶನಲ್ಲಿ ಕೋರ್ಟೇ ತೀರ್ಮಾನ ಮಾಡ್ಬೇಕು, ನಾವು 1000 ಪಡ್ಕೊಂಡ್ರು ಅಷ್ಟೇ. ಮೂರನೇದು ನಿಂದನೆ. ಯಾರು ಯಾವ ಪಕ್ಷದವರಾಗ್ಬೋದು, ಯಾವುದೇ ಜಾತಿಯವರಾಗ್ಬೋದು, ಯಾತಕ್ಕೆ ನಿಂದನೆ ಮಾಡಬೇಕು? ಒಕ್ಕಲಿಗರದ್ದೋ ಬ್ರಾಹ್ಮಣರದ್ದು ಭಾಳ ಜನಕ್ಕೆ ಅದೊಂದು ಶೋಕಿ ಇದೆಯಪ್ಪ, ಬ್ರಾಹ್ಮಣರು ನಿಂದನೆ ಮಾಡೋದು ಯಾಕೆ ಮಾಡಬೇಕು? ಹಾಗೆ ದಲಿತರು ಏನಕ್ಕೆ ಮಾಡಬೇಕು ಆ ನಿಂದನೆಗಳು? ಏನಕ್ಕೆ ಅವಶ್ಯಕತೆ ಏನಿದೆ ಅದರಲ್ಲಿ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈಗ ಧರ್ಮದಲ್ಲೇ ಏನಕ್ಕೆ ನಿಂದನೆ ಇರಬೇಕು ಬೇಕಾಗಿದೆ? ಐಡಿಯಾಲಜಿಕಲಿ ಒಪ್ಪದೇ ಇರೋದು ಬೇರೆ ವಿಚಾರ, ನಾವು ಒಪ್ಪಲ್ಲ ಅಂತಾರೆ. ಯಾರೋ ಕಟ್ಟರ್ವಾದಿ RSS VHPನವರು ಯಾರೋ ಮುಸ್ಲಿಂ ನಿಲುವುಗಳನ್ನು ಕೆಲವು ನಾವು ಒಪ್ಪಲ್ಲ ಅಂತಾರಪ್ಪ, ದಟ್ಸ್ ಓಕೆ. ಬಟ್ ನಿಂದನೆಗಳು ಯಾಕೆ? ಕೆಲವು ಲೆವೆಲ್ಸನ್ನು ದಾಟಿ. ಪ್ರಾಬ್ಲಮ್ ಈಸ್ ಆ ಭಾಷೆ ಬಳಕೆಗೆ ಎಲ್ಲ ರಾಜಕಾರಣಿಗಳು ಬಂದುಬಿಟ್ಟಿದ್ದಾರೆ.
ಅವರವರ ಅನುಕೂಲಕ್ಕೆ ತಕ್ಕಂತೆ ಆಯಾ ಸಂದರ್ಭಗಳಲ್ಲಿ ಅದು ಕೆಲಸ ಮಾಡುತ್ತೆ, ಇಲ್ಲದ್ರೆ ಕೆಲಸ ಮಾಡಲ್ಲ. ಇಷ್ಟಾಗಿದೆ. ಈಗ ಇದಾದ ಮೇಲೆ ಈ ಪ್ರಕರಣದಲ್ಲಿ ಒಂದಿಷ್ಟು ರಾಜಕಾರಣವೂ ನಡೆಯುತ್ತಿರುವಂತಿದೆ, ನಡೆಯುತ್ತೆ. ಬಿಕಾಸ್ ದಟ್ ಇಸ್ ಪಾಲಿಟಿಕ್ಸ್. ಅದೇ ಪಾಲಿಟಿಕ್ಸ್, ಬಹಳ ಸರಳ. ದಟ್ ಈಸ್ ಪಾಲಿಟಿಕ್ಸ್. ಇವ್ರ ಕೇಸಲ್ಲಿ ತರಾತುರಿ ಅಂದಂಗೆ ಅವರು ಕೂಡ ಅದನ್ನೇ ಹೇಳ್ತಾರೆ, ಅದೇ ಪಾಲಿಟಿಕ್ಸ್. ಹಾಗಾಗಿ ಲೆಟ್ ದಿ ಕೋರ್ಟ್ ಡಿಸೈಡ್ ಹೂ ಇಸ್ ರೈಟ್ ಅಂಡ್ ಹೂ ಇಸ್ ರಾಂಗ್. ಎಸ್, ವಿಶ್ವದ ಮೊದಲ ಖಾಸಗಿ ಬಾಹ್ಯಾಕಾಶ ನಡಿಗೆ ಯಶಸ್ವಿಯಾಗಿದೆ. ಪೊಲಾರಿಸ್ ಡಾನ್ ಯೋಜನೆಯಡಿ ಇತ್ತೀಚೆಗಷ್ಟೇ ಬಾಹ್ಯಾಕಾಶಕ್ಕೆ ಹೋಗಿದ್ದ 4 ಗಗನಯಾತ್ರಿಗಳು ಸುರಕ್ಷಿತವಾಗಿ ಭೂಮಿಗೆ ಬಂದಿಳಿದಿದ್ದಾರೆ. ಈ ಮೂಲಕ ಪ್ರಪಂಚದ ಮೊದಲ ಖಾಸಗಿ ಬಾಹ್ಯಾಕಾಶ ನಡಿಗೆ ಸಕ್ಸಸ್ ಆಗಿದೆ. 2 ನಾಸಾ ಪೈಲಟ್ಗಳು, ಒಬ್ಬ ಸ್ಪೇಸ್ ಎಕ್ಸ್ ಉದ್ಯೋಗಿ ಹಾಗೂ ಬಿಲಿಯನಿಯರ್ ಜರೇಡ್ ಐಸಾಕಮನ್ ಈ ನಡಿಗೆ ತಂಡದಲ್ಲಿದ್ದರು. ಭೂಮಿಯಿಂದ ಸುಮಾರು 740 ಕಿಲೋಮೀಟರ್ ದೂರದಲ್ಲಿ ಯಶಸ್ವಿಯಾಗಿ ಬಾಹ್ಯಾಕಾಶ ನಡಿಗೆ ನಡೆಯಿತು. ನಿನ್ನೆ ಸಂಜೆ ಇವರನ್ನ ಹೊತ್ತಿದ್ದ ನೌಕೆ ಯಶಸ್ವಿಯಾಗಿ ಮೆಕ್ಸಿಕೋ ಕೊಲ್ಲಿಯಲ್ಲಿ ಇಳಿದಿದೆ. ಸಾಮಾನ್ಯವಾಗಿ ತರಬೇತಿ ಹೊಂದಿದ್ದ ಗಗನಯಾತ್ರಿಗಳನ್ನ ಮಾತ್ರ ಬಾಹ್ಯಾಕಾಶಕ್ಕೆ ಕಳಿಸುವಂತಹ ಒಂದು ವ್ಯವಸ್ಥೆ ಇರುತ್ತೆ. ಆದರೆ ಸಾಮಾನ್ಯರು ಬಾಹ್ಯಾಕಾಶಕ್ಕೆ ಹೋಗೋ ಮೂಲಕ ಬಾಹ್ಯಾಕಾಶ ನಡಿಗೆ ಕೈಗೊಂಡ ಮೊದಲ ಖಾಸಗಿ ವ್ಯಕ್ತಿಯೊಬ್ಬರು ಇವರು ಅನ್ನೋದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅವತ್ತೇ ನೋಡಿದ್ವಿ ಆ ದೃಶ್ಯಾವಳಿಗಳನ್ನು ಹೇಗೆ ಮಾಡಿದ್ರು ಅಂತಂದರೆ, ಇಟ್ ಕಾನ್ ಬಿ ಸೆಡ್ 100% ಕಂಪ್ಲೀಟ್ಲಿ ಅವರು ಫ್ಲೈ ಔಟ್ ಆಗಿ ಕ್ಯಾಪ್ಸೂಲಿಂದ ಆಚೆ ಹೋಗಿ ಇಂಡಿಪೆಂಡೆಂಟ್ಲಿ ಮಾಡಿದ್ದಾರೆ ಅಂತಲ್ಲ. ಆ ಕ್ಯಾಪ್ಸೂಲಿನ ಒಂದು ಭಾಗದಲ್ಲಿ ಇದ್ದೇ ಮಾಡಿದ್ದಾರೆ. ಬಟ್ ಸ್ಟಿಲ್ ಇಟ್ ಈಸ್ ಎ ಗ್ರೇಟ್ ಡೆವಲಪ್ಮೆಂಟ್ ಅಷ್ಟೇ. ಅಪಕಾರಿ ನೀತಿ ಹಗರಣದಲ್ಲಿ ಜೈಲುವಾಸ ಅನುಭವಿಸಿ ಬೇಲ್ ಪಡೆದಿರುವ ಕೇಜ್ರಿವಾಲ್ ನಾಳೆ ರಾಜೀನಾಮೆಯನ್ನು ಕೊಡ್ತಾರಂತೆ ಇವತ್ತು ಪ್ರಕಟಿಸಿದ್ದಾರೆ. ಲೆಫ್ಟಿನೆಂಟ್ ಗವರ್ನರ್ ಅವ್ರದ್ದು ಸಮಯವನ್ನು ಕೇಳಿದ್ದಾರೆ. ಅವರು ನಾಳೆ ಸಂಜೆ 4:30ಕ್ಕೆ ಬನ್ನಿ ಅಂತೇನೋ ಹೇಳಿದಾರಂತೆ. ಇದೇ ವೇಳೆ ಅವರ ಸ್ಥಳಕ್ಕೆ ಯಾರೊಬ್ಬರು ಹೊಸಬರನ್ನ ಆಯ್ಕೆ ಮಾಡಬೇಕು. ಅದಕ್ಕೆ ಅವರು ಸಭೆಗಳನ್ನು ಮಾಡ್ಕೋತಿದ್ದಾರೆ. ಅವ್ರ ಪಕ್ಷದಲ್ಲೂ ಅಷ್ಟೇ, ಯಾರೋ ಒಂದು 5 ಹೆಸರೋ 4 ಹೆಸರೋ 6 ಹೆಸರನ್ನೋ ಎಲ್ಲರೂ ತೇಲಿ ಬಿಟ್ಟಿದ್ದಾರೆ. ಯಾರೋ ಒಬ್ಬರನ್ನು ಮಾಡ್ಬೋದು. ಬಟ್ ಭಾಳ ಕುತೂಹಲಕಾರಿಯಾದದ್ದು ಅಂದರೆ BJPಯವರು ಅಥವಾ ಕೆಲ ಮಾಧ್ಯಮಗಳಲ್ಲಿ ಅವರ ಪತ್ನಿ ಸುನೀತಾ ಹೆಸರು ಕೂಡ ಕೇಳಕ್ಕೆ ಬಂದ್ಬಿಟ್ಟಿದೆ. ಅದು ಬಹು ಜನರಲ್ಲಿ ಕುತೂಹಲವನ್ನು ಜೈಲಿನಲ್ಲಿದ್ದಾಗಲೂ ಇವರ ಹೆಸರು ಕೇಳಿ ಬಂದಿತ್ತು, ಮೂಡಿದೆ. ಈಗ ಏನೇ ಆದರೂ ಜನವರಿನಲ್ಲಿ ಡೆಲ್ಲಿ ಸರ್ಕಾರದ ಎಲೆಕ್ಷನ್ ನಡೀಲೇಬೇಕು. ಏನೇ ಆದರೂ ನಡೀಬೇಕದು. ಮೊನ್ನೆ ಏನು ಅರವಿಂದ್ ಕೇಜ್ರಿವಾಲ್ ಎಲ್ಲ ಹೇಳ್ತಾ ಇದ್ರು, ಹರಿಯಾಣ ಜೊತೆನೇ ನಡೆಸ್ಬಿಡ್ಲಿ ಅಂತ. ಹಂಗೆ ನಡ್ಸೋಕ್ಕಾಗಲ್ಲ. ಹರಿಯಾಣ ಅದು ಇದ್ರದ್ದೆಲ್ಲ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಎಲ್ಲ ಪ್ರಕಟ ಆಗಿ ಅದು ಸೆಟ್ ಆಗೋಗಿದೆ. ಇವ್ರು ಹೇಳ್ಬಿಟ್ಟು ತಕ್ಷಣ ಹಿಂಗೆ ಕರೆದ್ಬಿಟ್ಟು ಅದು ಒಂದು ಆ್ಯಡ್ ಮಾಡ್ಕೋ ಅದನ್ನು ಅನ್ನೋಕ್ಕೆ ಅದೇನು ಅಡಿಷ್ನಲ್ ಪೇಪರೇ, ಹಂಗಾಗಲ್ಲ ಅದು. ಸೊ 5 ತಿಂಗಳು ಎಷ್ಟೋ ಇರುತ್ತೆ. ಈಗ ಸೆಪ್ಟೆಂಬರ್ ಅಂದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಒಂದು 3.5-4 ತಿಂಗಳು ಇದೇನು ಹಬ್ಬ ಅಂದರೆ ಈ ಸರ್ಕಾರಕ್ಕೆ. ಸೊ ಹಾಗಾಗಿ ಇವ್ರು ರಾಜೀನಾಮೆ ಕೊಟ್ಟರು, ಇನ್ನೊಬ್ಬರು ಮುಖ್ಯಮಂತ್ರಿಯಾಗಿ ಬಂದರೂ ಅವ್ರು ಹೆಚ್ಚು ಕಡಿಮೆ ಇನ್ನೊಂದು 1.5-2 ತಿಂಗಳು ಸ್ವತಂತ್ರವಾದ ಮುಖ್ಯಮಂತ್ರಿ ಆಗ್ಬೋದು. ಆಮೇಲೆ ನಿಮಗೆ ನೀತಿ ಸಂಹಿತೆ ಕಿಕ್ಕಿನ್ನಾಗತ್ತೆ, ಒಳಗೆ ಬಂದು ಬಿಡುತ್ತೆ. ಆವಾಗ ಅದ್ರ ಪಾಡಿಗೆ ಅದು ನಡೆಯುತ್ತೆ. ಸೊ ಇವ್ರ ವಾದ ಏನು, ಜನ ಆಶೀರ್ವಾದ ಮಾಡಿದ್ರೆ ವಾಪಸ್ ನಾನು ಮುಖ್ಯಮಂತ್ರಿ ಆಗಿ ಬರ್ತೀನಿ ಅಂತ. ಫೇರ್ ಎನಫ್, ಅದು ಅವ್ರ ಇಷ್ಟ. ಇದು ಅವ್ರಿಗೆ ಲಾಭವನ್ನು ತಂದು ಕೊಡುತ್ತೋ ನಷ್ಟವನ್ನು ತಂದು ಕೊಡುತ್ತೋ ಗೊತ್ತಿಲ್ಲ. ದಿಲ್ಲಿಯ ಜನ ಲೋಕಸಭೆಗೆ ಒಂದು ರೀತಿ ಮತ್ತು ರಾಜ್ಯ ಚುನಾವಣೆಯಲ್ಲಿ ಒಂದು ರೀತಿ ವೋಟ್ ಮಾಡಿರೋದನ್ನು ನಾವು 2 ಬಾರಿ ನೋಡಿದ್ದೀವಿ. ಲೈಕ್ ಕರ್ನಾಟಕದಲ್ಲಿ ಆಗಿರೋ ಹಾಗೆ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಎಷ್ಟೋ ಸೀಟಿಲ್ಲಿ ಬಂದ್ರೂ ಅಧಿಕಾರ ಇದ್ರೂ ಹೈಯೆಸ್ಟ್ ಸೀಟ್ ತೊಗೊಳಕ್ಕಾಗಲಿಲ್ಲ ಲೋಕಸಭೆಯಲ್ಲಿ. ಹಾಗಾಗಿ ಅಲ್ಲಿ ಜನ ಯಾವ ರೀತಿ ಈ ಬಾರಿ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಈ ಮಧ್ಯೆ ಒಂದು ರೀತಿ ಅಬ್ಬೇಪಾರಿ ಪೊಸಿಷನಲ್ಲಿ ಕೂತ್ಕೊಂಡಿರೋ ಕಾಂಗ್ರೆಸ್, ಅದಕ್ಕೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಡೆಲ್ಲಿನಲ್ಲಿ. ಯಾಕೆ ಅಂತಂದರೆ ಇಂಡಿಪೆಂಡೆಂಟಾಗಿ ಹೋಗೋಣ ಅಂದರೆ ಅರವಿಂದ್ ಕೇಜ್ರಿವಾಲ್ನ INDIA ಒಕ್ಕೂಟದೊಳಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. INDIA ಒಕ್ಕೂಟದಲ್ಲಿ ಇಬ್ಬರು ಜಂಟಿಯಾಗಿ ಹೋಗೋಣ ಅಂತಂದರೆ ನಮ್ಮ ಪಕ್ಷ ಬೆಳೆಯೋದು ಯಾವತ್ತು ಅಂತ. ಯಾಕಂದರೆ ಕಾಂಗ್ರೆಸ್ಸಿನ ಹಣೆ ಬರಹ ಈಗ ಏನಾಗಿದೆ ಅಂದರೆ ಎಲ್ಲ ರಾಜ್ಯಗಳಲ್ಲೂ ಅದಕ್ಕೊಂದು ಊರುಗೋಲಿನ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದಾರೆ. ಆ ಊರುಗೋಲು ಹಿಡಿದವರೇ ಆಮೇಲೆ ವಾಕ್ ಮಾಡ್ತಾರೆ, ಇವರು ಮಣ್ಣು ತಿಂತಾರೆ. ದಟ್ಸ್ ಆಲ್. ಎಲ್ಲ ಕಡೆನೂ ಅದೇ ಪರಿಸ್ಥಿತಿ, ಎಕ್ಸೆಪ್ಟ್ 1-2 ರಾಜ್ಯ ಬಿಟ್ಟರೆ ಇಂಡಿಪೆಂಡೆಂಟ್ ಆಗಿ ಇವರು ಸ್ಪರ್ಧೆ ಮಾಡೋದು. ತಮಿಳುನಾಡಿನಲ್ಲೂ ಅವ್ರಿಗೆ ಅದೇ, ಅವರೇ ಇಂಡಿಪೆಂಡೆಂಟ್ ಆಗೋದ್ರೆ 0. ಪಶ್ಚಿಮ ಬಂಗಾಳದಲ್ಲಿ ಹೋದ್ರು ಅದೇ, ಅವರೇ ಇಂಡಿಪೆಂಡೆಂಟ್ ಆಗೋದ್ರೆ 0. ಪಂಜಾಬಲ್ಲಿ ಅವ್ರು ಇಂಡಿಪೆಂಡೆಂಟ್ ಆಗೋಕೆ 0 ಮಾಡ್ಕೊಂಡಿದ್ದಾರೆ, ಅದು ಪ್ರಶ್ನೆ ಬೇರೆ. ಅವ್ರಿಗೆ ಕೇರಳದಲ್ಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ. ಇನ್ನು ಆಂಧ್ರನಲ್ಲಿ ಅವ್ರ ಪೊಸಿಷನ್ ಇಲ್ಲ. ಈಗ ಕರ್ನಾಟಕದಲ್ಲಿದೆ ಅವ್ರ ಪುಣ್ಯಕ್ಕೆ. ಬಟ್ ಹಲವು ರಾಜ್ಯಗಳಲ್ಲಿ, ಜಮ್ಮು ಕಾಶ್ಮೀರದಲ್ಲೂ ಭಾರತ ವಿರೋಧಿ ಧೋರಣೆಯನ್ನೇ ಹೊಂದಿರಬಹುದಾದವ್ರ ಜೊತೆನೇ ಕೈ ಜೋಡಿಸ್ತಾರೆ. ಹಾಗಾಗಿ ಕಾಂಗ್ರೆಸ್ಗೊಂದು ಅಬ್ಬೇಪಾರಿ ಪೊಸಿಷನ್ ಇದೆ ಡೆಲ್ಲಿನಲ್ಲಿ. ಇಂಡಿಪೆಂಡೆಂಟ್ ಆಗಿ ಹೋಗ್ಬೇಕಾ, ಸಪರೇಟ್ ಆಗಿರ್ಬೇಕಾ? ಸಪರೇಟ್ ಆಗಿದ್ರೆ
ಅವ್ರದ್ದು ಒಂದು ಮೂಳೆ ಮುರಿತಾರೆ ಜನ. ಅವರೇ ಅಧಿಕಾರಕ್ಕೆ ಬರೋ ಸ್ಟೇಜಲ್ಲಿ ಅಲ್ಲಿ ಇಲ್ಲ ಅವರು. ಹಾಗಾಗಿ ಅದು ಏನಾಗುತ್ತೋ ಗೊತ್ತಿಲ್ಲ, ಗೋಜಲು. ಒಟ್ಟಲ್ಲಿ ಒಂದು ಎಲೆಕ್ಷನ್ಗಂತೂ ತಯಾರಿ ಆಗ್ತಿದ್ದಾರೆ. ಕೇಜ್ರಿವಾಲ್ ಹೋಗಿ ಇನ್ನೊಂದು ಚೀಫ್ ಮಿನಿಸ್ಟರ್ ಬರ್ತಾರೆ. ಅವರೊಂದು 3 ತಿಂಗಳು 2 ತಿಂಗಳು ಓಡಾಡ್ಕೊಂಡು ಇರ್ತಾರೆ. ಆಮೇಲೆ ಜನ ಯಾವ ತೀರ್ಮಾನ ಕೊಡ್ತಾರೋ ಆ ಪ್ರಕಾರ ನಡೆಯುತ್ತೆ.